ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ನ ನೀವೇ ನಿಮ್ಮ ಫೋನಲ್ಲೇ ಸ್ವತಃ ಯಾವ ರೀತಿ ಹಾಕಬೇಕು, ಅದು ಕೂಡ ಯಾವುದೇ ತಪ್ಪಿಲ್ಲದೆ ಪರ್ಫೆಕ್ಟಾಗಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ, ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಬಂದುಬಿಟ್ಟು 10th ಮೇಲಿಂದ ಅಂದರೆ ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನು, ಇಂಜಿನಿಯರಿಂಗು, ಡಿಪ್ಲೊಮಾ ಇವ್ರಿಗೆಲ್ಲರಿಗೂ ಬರುತ್ತೆ. ಸೊ ಇದು ಮಂತ್ಲಿ ಹಾಕೋ ಸ್ಕಾಲರ್ಶಿಪ್ ಆಗಿರುತ್ತೆ. ಯಾರೂ ಮಿಸ್ ಮಾಡಿಬಿಡಿ, ಈ ಕೂಡಲೇ ಈ ಸ್ಕಾಲರ್ಶಿಪ್ನ ಹಾಕಿ ಮತ್ತು ಬೆನಿಫಿಟ್ನ ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಸ್ಕಾಲರ್ಶಿಪ್ ಹಾಕ್ಬೇಕಂತ ಅಂದರೆ ಏನಿಲ್ಲ, ಸಿಂಪಲಾಗಿ ನಾನು ಹೇಳೋ ರೀತಿ ನೀವು ಸ್ಕಾಲರ್ಶಿಪ್ನ ಹಾಕಿದ್ರೆ 100% ಸಕ್ಸಸ್ಫುಲಿ ಆಗುತ್ತೆ ಅಂತ ಹೇಳ್ತಾ ನಾನು ಕ್ಲಿಯರಿಫಿಕೇಷನ್ ವಿಡಿಯೋ ಮಾಡಿದ್ದೀನಿ. ಈ ರೀತಿ ಎಲ್ಲೂ ನಿಮಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗ್ಬೋದು. ಮತ್ತು ನನ್ನ ಚಾನಲ್ನ ಏನಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕಂತ ಅಂದರೆ ನನ್ನ ಚಾನಲ್ನಲ್ಲಿ ಪ್ರೈವೇಟ್ ಜಾಬ್ ಅಪ್ಡೇಟು, ಗೌರ್ಮೆಂಟ್ ಜಾಬ್ ಅಪ್ಡೇಟು, ಗೌರ್ಮೆಂಟ್ ಸ್ಕಾಲರ್ಶಿಪ್ಪು, ಪ್ರೈವೇಟ್ ಸ್ಕಾಲರ್ಶಿಪ್ಪು ಮತ್ತು ಅಪ್ಲಿಕೇಶನ್ನ ಯಾವ ರೀತಿ ಹಾಕ್ಬೇಕನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡೋದು, ಕಲಿಸ್ಕೊಡೋದು ಮಾಡ್ತೀನಿ. ಅಷ್ಟೇ ಅಲ್ಲದೆ ಮತ್ತು ಎಜುಕೇಷನ್ ಸಂಬಂಧಪಟ್ಟಿದ್ದು ಎಲ್ಲನೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಮತ್ತು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ. ನೀವು ಡೌಟ್ಸ್ ಇದ್ದರೆ ಅಲ್ಲಿ ನೀವು ನನಗೆ ವಾಟ್ಸಪ್ ಚಾಟ್ ಮಾಡಿದ್ರು ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಫಸ್ಟಿಗೆ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ. ಸೊ ನೀವು ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನಲ್ಲಿ ಕಾಣಿಸ್ತಿರೋದು ಸ್ಕಾಲರ್ಶಿಪ್ ಫಾರ್ PG ಸ್ಟೂಡೆಂಟ್ಸ್ ಬೆಂಗಳೂರು ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಎಷ್ಟು ಜನ PG ಸ್ಟೂಡೆಂಟ್ಸ್ ಅಂದರೆ PG ಅವ್ರಿಗೆ ಅನ್ಕೊಳ್ತೀರಾ? ಇಲ್ಲ, ಇದು ಎಲ್ಲರಿಗೂ ಜಿಂದಾಲ್ ಸ್ಕಾಲರ್ಶಿಪ್ಪಿಂದು ವೆಬ್ಸೈಟ್ ಆಗಿರುತ್ತೆ. ಸೊ ಜಸ್ಟ್ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಕಾಲರ್ಶಿಪ್ ಫಾರ್ PG ಸ್ಟೂಡೆಂಟ್ಸ್ ಬೆಂಗಳೂರು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಆಮೇಲೆ ಇಲ್ಲಿ ಕೆಳಗಡೆ ನೋಡಿ ಸ್ಕಾಲರ್ಶಿಪ್ದು ಅಪ್ಲೈ ನೌ ಅಂತ ಆಪ್ಷನ್ ಕಾಣುತ್ತೆ. ಸೊ ಈ ಅಪ್ಲೈ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ವೆಲ್ಕಮ್ ಟು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಸೊ ಫಸ್ಟಿಗೆ ನಾವು ಸ್ಕಾಲರ್ಶಿಪ್ ಹಾಕೋಕ್ಕಿಂತ ಮುಂಚೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಇಲ್ಲಿ ರಿಜಿಸ್ಟರ್ ನೌ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದ್ರ ಮೇಲೆ ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸ್ಟೂಡೆಂಟ್ ಈ ರೀತಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಫುಲ್ ನೇಮ್ ಅಂತ ಕೇಳುತ್ತೆ. ಫುಲ್ ನೇಮ್ ಬಂದುಬಿಟ್ಟು ನೀವು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿರುತ್ತೆ ಅಲ್ವಾ, ಅದೇ ರೀತಿ ನೇಮನ್ನು ನೀವು ಇಲ್ಲಿ ಹಾಕ್ಕೊಳ್ಬೇಕಾಗಿರುತ್ತೆ. ಸೊ ಆಮೇಲೆ ಫೋನ್ ನಂಬರ್ ಕೇಳುತ್ತೆ. ಸೊ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಕೊಡಬೇಕಾಗಿರುತ್ತೆ. ಸೊ ಸೆಂಡ್ OTP ಕೊಟ್ಟ ತಕ್ಷಣ OTP ಬರುತ್ತೆ. OTPನ ಹಾಕಿ ವೆರಿಫೈ ಮಾಡಬೇಕಾಗಿರುತ್ತೆ. ಅದೇ ರೀತಿ ಜಿಮೇಲು ಹಾಕಿ ಜಿಮೇಲ್ಗೂ ಕೂಡ ಒಂದು OTP ಬರುತ್ತೆ, ಅದನ್ನು ಕೂಡ ವೆರಿಫೈಡ್ ಮಾಡೋದಾಗಿರುತ್ತೆ. ಸೊ ಇಲ್ಲಿ ಫೋನ್ ನಂಬರು ಮತ್ತು ಜಿಮೇಲ್ ID ಹಾಕಿ ಸೆಂಡ್ OTP ಕೊಟ್ಟು ಅದನ್ನು OTPನ ಹಾಕಿ ವೆರಿಫೈಡ್ ಮಾಡಿ. ತದನಂತರ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ನಿಮಗೆ ನೆನಪಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು 123 ಏನಾದರೂ ಇಡಿ. ಸೊ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡಲ್ಲಿ ಸೇಮ್ ಹಾಕಿ ಮತ್ತು ರಿಜಿಸ್ಟರ್ ಅಂತ ಇದೆ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಈ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಅಕೌಂಟ್ನ, ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಸೊ ರಿಜಿಸ್ಟ್ರೇಷನ್ ಆದ ತಕ್ಷಣ ಇವಾಗ ನಾವು ಲಾಗಿನ್ ಮಾಡ್ಕೊಳ್ಳೋಣ. ಸೊ ಮತ್ತೆ ವೆಬ್ಸೈಟ್ನ ಅದೇ ಥರ ಓಪನ್ ಮಾಡೋಣ. ಸೊ ಈ ರೀತಿ ಓಪನ್ ಆದಾಗ ಇಲ್ಲಿ ನೋಡಿ ಲಾಗಿನ್ ಅಂತ ಕಾಣಿಸ್ತಿದೆ ಗೊತ್ತಾ, ರೈಟ್ ಸೈಡಲ್ಲಿ ಮೇಲ್ಗಡೆ. ಸೊ ಈ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಸ್ಟೂಡೆಂಟ್ ಲಾಗಿನ್ ಅಂತ ಬರುತ್ತೆ. ಸೊ ಇಲ್ಲಿ ನಮ್ಮ ಜಿಮೇಲ್ IDನ ಹಾಕಬೇಕು. ಇವಾಗ ನಾವು ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಜಿಮೇಲ್ ID ಹಾಕಿದ್ವಲ್ಲ ಅದನ್ನು ಹಾಕಬೇಕು. ಸೊ ಅದನ್ನು ಹಾಕಿ ಇವಾಗ ಪಾಸ್ವರ್ಡ್ ನಮಗೆ ನೆನಪಿಟ್ಕೊಳ್ಳೋವಂಥ ಪಾಸ್ವರ್ಡ್ ಹಾಕಿ ಅಂತ ಹೇಳಿದ್ದೆ ಅಲ್ವಾ, ಅದೇ ಪಾಸ್ವರ್ಡ್ನ ಹಾಕಬೇಕು. ಸೊ ಅದೇ ಜಿಮೇಲ್ ID ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಬಟನ್ ಕೆಳಗಡೆ ಕಾಣಿಸುತ್ತೆ, ಅದ್ರ ಮೇಲೆ ಹಾಕಬೇಕು. ಅಕಸ್ಮಾತ್ ಪಾಸ್ವರ್ಡ್ ಮರ್ತಿದ್ರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಪಾಸ್ವರ್ಡ್ನ ಫಾರ್ಗೆಟ್ ಮಾಡಿ ಮತ್ತೊಂದು ಸಲ ಹಾಕ್ಬೋದು. ಸೊ ಇವಾಗ ನಾವು ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡೋಣ. ಸೊ ಲಾಗಿನ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಮೈ ಅಪ್ಲಿಕೇಶನ್ಸ್ ಅಂತ ಓಪನ್ ಆಗುತ್ತೆ. ಸೊ ಇಲ್ಲಿ ತುಂಬ ಆಪ್ಷನ್ ಕಾಣಿಸುತ್ತೆ. ಮೂರನೇ ಆಪ್ಷನಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ 3 ಬಾಕ್ಸ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಎಲ್ಲ ಸ್ಟೂಡೆಂಟ್ ಪ್ರೊಫೈಲ್ ಅಂತ ಓಪನ್ ಆಗುತ್ತೆ. ಸೊ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ಸೊ ಆಧಾರ್ ನಂಬರ್ ಬಂದುಬಿಟ್ಟು ನಿಮ್ಮ ಕಡೆ ಇರೋ ಆಧಾರ್ ಕಾರ್ಡ್ 12 ಡಿಜಿಟ್ ನಂಬರ್ನ ಹಾಕಿ. ಆಧಾರ್ ಕಾರ್ಡ್ ಫೋನ್ ನಂಬರ್ ಅಲ್ಲ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ. ಆಮೇಲೆ ನೇಮ್ ಕೇಳುತ್ತೆ, ಮಿಸ್ಟರ್ ಮಿಸ್ಸಸ್ ಅಂತ ಎಲ್ಲ ಬರುತ್ತೆ. ನೀವು ಹುಡುಗರಾಗಿದ್ದರೆ ಮಿಸ್ಟರ್ ಹಾಕಿ, ಹುಡುಗಿ ಆಗಿದ್ದರೆ ಮಿಸ್ಸಸ್ ಹಾಕಿ. ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇರೋ ರೀತಿ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಕೆಳಗಡೆ ಜೆಂಡರ್ ಕೇಳುತ್ತೆ, ಜೆಂಡರ್ ಮೇಲೋ ಫೀಮೇಲೋ ಏನಂತ ಕೇಳುತ್ತೆ. ಸೊ ಮೇಲ್ ಆಗಿದ್ರೆ ಮೇಲು, ಫೀಮೇಲ್ ಆಗಿದ್ರೆ ಫೀಮೇಲ್ ಹಾಕೊಳ್ಳಿ. ಇಮೇಲ್ ID ಮತ್ತು ಫೋನ್ ನಂಬರ್ ಆಟೋಮೆಟಿಕ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಬಂದಿರುತ್ತೆ.
ಇರುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ನ ನಾವು ಹಾಕ್ಕೊಳ್ಬೇಕು. ಸೊ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇದೆ ಅದೇ ಮಾರ್ಕ್ಸ್ ಕಾರ್ಡ್ನ ನೀವು ಇದು ಡೇಟ್ ಆಫ್ ಬರ್ತ್ನ ಹಾಕಿ. ಆಮೇಲೆ ಕಂಟ್ರಿ ಎಲ್ಲ ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ. ಸೊ ನಾವು ಅಡ್ರೆಸ್ನ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅಲ್ವಾ ಅದೇ ಅಡ್ರೆಸ್ನ ಟೈಪ್ ಮಾಡ್ಕೊಳ್ಳಿ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನೇ ಟೈಪ್ ಮಾಡ್ಕೊಳ್ಳಿ. ಸೊ ಪಿನ್ ಕೋಡ್ ಕೇಳುತ್ತೆ. ಪಿನ್ ಕೋಡ್ ನಾವು ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ನಮ್ಮ ಡಿಸ್ಟಿಕ್ ನೇಮ್ ಕೂಡ ತೊಗೊಳುತ್ತೆ. ಸೊ ಆಧಾರ್ ಕಾರ್ಡಲ್ಲಿರೋ ಪಿನ್ ಕೋಡ್ನೇ ಹಾಕಿ, ಓಕೆನಾ. ಸೊ ಪಿನ್ ಕೋಡ್ ಹಾಕಿದ ತಕ್ಷಣ ಕೆಳಗಡೆ ಆಟೋಮೆಟಿಕ್ಲಿ ಡಿಸ್ಟ್ರಿಕ್ಟ್ ತೊಗೊಳುತ್ತೆ. ಆಮೇಲೆ ಅದೇ ರೀತಿ ಪೋಸ್ಟ್ ಆಫೀಸ್ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಪೋಸ್ಟ್ ಆಫೀಸ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಪೋಸ್ಟ್ ಆಫೀಸ್ ನಿಮ್ಗೆ ಗೊತ್ತಿರುತ್ತೆ ಯಾವ ಪೋಸ್ಟ್ ಅಂತ ನಿಮ್ಮ ಊರಿಂದು. ಸೊ ಆ ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ, ಅದ್ರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ತಾನೇ ಫಿಲಪ್ ಆಗುತ್ತೆ, ನೀವೇನು ಫಿಲಪ್ ಮಾಡೋದು ಅವಶ್ಯಕತೆ ಇರಲ್ಲ. ಮತ್ತು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಆಮೇಲೆ ನೀವೇನಾದ್ರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ. ನೀವು ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡ್ರಿ. ಆಲ್ಮೋಸ್ಟ್ ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಇರಲ್ಲ, ನೋ ಅಂತಲೇ ಕೊಡಿ. ಆಮೇಲೆ ಇನ್ನೊಂದು ಏನಂತಂದರೆ ನಿಮ್ಮ ಕಡೆ BPL ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಅಂದರೆ BPL ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ನಿಮ್ಮ ಹತ್ರ ಏನಾದ್ರು BPL ರೇಷನ್ ಕಾರ್ಡ್ ಇದ್ದರೆ ಎಸ್ ಅಂತ ಕೊಟ್ಟು BPL ರೇಷನ್ ಕಾರ್ಡ್ ನಂಬರ್ ಹಾಕೋದಾಗಿರುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ನೋ ಅಂತ ಕೊಡಿ, ಓಕೆನಾ. ಅದೇನು ಕೊಡಬೇಕಂತ ಇಲ್ಲ. ಇದು BPL ರೇಷನ್ ಕಾರ್ಡ್ ಇದ್ದವ್ರು ಮಾತ್ರ ಕೊಡಿ, ಇಲ್ಲ ಅಂತ ಅವಶ್ಯಕತೆ ಇರಲ್ಲ. ಸೊ ನೀವೇನಾದ್ರು ರೇಷನ್ ಕಾರ್ಡ್ ಎಸ್ ಅಂತ ಕೊಟ್ಟರೆ ಕೆಳಗಡೆ ರೇಷನ್ ಕಾರ್ಡ್ ನಂಬರ್ ಹಾಕೋದನ್ನ ಕಾಲಮ್ ಬರುತ್ತೆ. ಸೊ ಆ ಕಾಲಮಲ್ಲಿ ನೀವು ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗಿರುತ್ತೆ. ಅದೇ ರೀತಿ ಕೆಳಗಡೆ 2 ನೋ ಅಂತ ಇರಲಿ. ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಹೋಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಏನು ಅಂತ ಅಂದರೆ ಎಜುಕೇಷನ್ ಡೀಟೇಲ್ಸ್ ಫಿಲಪ್ ಮಾಡೋದಾಗಿರುತ್ತೆ. ಸೊ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಫಿಲಪ್ ಮಾಡುವಾಗ ಪಿನ್ ಕೋಡ್ ಕೇಳುತ್ತೆ. ಪಿನ್ ಕೋಡ್ ಬಂದುಬಿಟ್ಟು ನಮ್ಮ ಕಾಲೇಜ್ ಪಿನ್ ಕೋಡ್ ಆಗಿರುತ್ತೆ. ಅಂದರೆ ಪ್ರೆಸೆಂಟ್ ನೀವು ಯಾವ ಕಾಲೇಜಲ್ಲಿ ಕಲಿತಿದ್ದೀರಲ್ವ ಆ ಕಾಲೇಜ್ ಪಿನ್ ಕೋಡ್ ಹಾಕೋದಾಗಿರುತ್ತೆ. ಸೊ ಆ ಪಿನ್ ಕೋಡ್ನ ಇಲ್ಲಿ ನೀವು ಹಾಕಿ. ಅದು ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಡಿಸ್ಟಿಕ್ ತಾನೇ ಬಂದುಬಿಡುತ್ತೆ, ಕಾಲೇಜ್ ಡಿಸ್ಟಿಕ್ಕು. ಸೊ ಕಾಲೇಜ್ ಡಿಸ್ಟಿಕ್ ಆಟೋಮೆಟಿಕ್ಲಿ ತಾನೇ ಬಂದಮೇಲೆ ಇಲ್ಲಿ ಕಾಲೇಜ್ ಪೋಸ್ಟ್ ಕೇಳುತ್ತೆ. ಅಂದರೆ ನೀವು ತಾಲೂಕು ಕೇಳುತ್ತೆ. ಸೊ ಕಾಲೇಜಿನ ತಾಲೂಕು ಅಂದರೆ ನೀವು ಯಾವ ತಾಲೂಕಿನಲ್ಲಿ ಕಾಲೇಜ್ ಕಲಿತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಕಾಲೇಜ್ ತಾಲೂಕು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಸ್ಟೇಟ್ ಆಟೋಮೆಟಿಕ್ಲಿ ಇರುತ್ತೆ. ಆಮೇಲೆ ಇನ್ಸ್ಟಿಟ್ಯೂಷನ್ ಅಥವಾ ಕಾಲೇಜ್ ನೇಮ್ ಅಂತ ಹುಡುಕಬೇಕು. ಸೊ ಇಲ್ಲಿ ನಿಮ್ಮ ಕಾಲೇಜ್ ನೇಮ್ನ ಹುಡ್ಕೋದಿರುತ್ತೆ. ಸೊ ಕಾಲೇಜ್ ನೇಮ್ನ ನಿಮ್ಮ ಡಿಸ್ಟಿಕ್ನಲ್ಲಿ ಬರೋ ಎಲ್ಲ ಕಾಲೇಜ್ ನೇಮ್ಗಳ ಹೆಸರು ಶೋ ಆಗುತ್ತೆ. ಸೊ ಇಲ್ಲಿ ಬೇಕಿದ್ರೆ ನೀವು ಟೈಪ್ ಮಾಡ್ಕೊಂಡು ನಿಮ್ಮ ಕಾಲೇಜ್ ಹೆಸರನ್ನ ಹುಡುಕ್ಬೋದು. ಇಲ್ಲಾಂದರೆ ಎಲ್ಲ ಇಲ್ಲಿ ಫುಲ್ ಬಂದಿರುತ್ತೆ, ಅದನ್ನು ನೀವು ಸ್ಕ್ರೋಲ್ ಮಾಡಿ ಕೂಡ ಚೆಕ್ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಕಾಲೇಜ್ ನೇಮ್ನ ನೀವು ಇಲ್ಲಿ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನು ಅದೇ ರೀತಿ ನಮ್ಮ ಕಾಲೇಜ್ ಯಾವುದಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೀವು ಕೂಡ ಇಲ್ಲಿ ಸ್ವಲ್ಪ ಟೈಮ್ ತೊಗೊಳ್ಳಿ. ಸ್ವಲ್ಪ ಏನು ಅರ್ಜೆಂಟ್ ಸಿಗಲ್ಲ, ಸ್ವಲ್ಪ ಟೈಮ್ ಬೇಕಾಗತ್ತೆ. ಸ್ವಲ್ಪ ಬೇಕಿದ್ರೆ ಟೈಪ್ ಮಾಡಿದಾಗಲೂ ಬಂದಿಲ್ಲ ಅಂದರೆ ಇಲ್ಲೇ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ್ಮೇಲೆ ನಂತರ ಸಿಗುತ್ತೆ. ಸಿಕ್ಕ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕಾಲೇಜ್ ಜಿಮೇಲ್ ಕೇಳುತ್ತೆ. ಸೊ ಕಾಲೇಜ್ ಜಿಮೇಲು ಈಗ PUC ದವ್ರಿಗೆ ಅವರು PUC ಕಾಲೇಜ್ ಜಿಮೇಲು, ಆಮೇಲೆ ಇವರು ಡಿಗ್ರಿ ಅವ್ರಿಗೆ ಡಿಗ್ರಿ ಜಿಮೇಲ್. ಪ್ರತಿಯೊಂದು ಕಾಲೇಜಿಗೂ ಒಂದೊಂದು ಜಿಮೇಲ್ ಇರುತ್ತೆ. ಸೊ ಆ ಜಿಮೇಲ್ ID ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಕಾಲೇಜ್ನಲ್ಲಿ ಕೇಳಿ ಜಿಮೇಲ್ ID ಕೊಡ್ತಾರೆ, ಓಕೆನಾ. ಸೊ ಜಿಮೇಲ್ ID ನಿಮಗೆ ಕಾಲೇಜಿನಲ್ಲಿ ಕೇಳಿದ್ರೆ ಸಿಗುತ್ತೆ, ಇಲ್ಲಾಂದರೆ ನಿಮ್ಮದು ID ಕಾರ್ಡ್ ಹಿಂದೂ ಕೂಡ ಇರುತ್ತೆ. ಅದೇ ರೀತಿ ಕಾಲೇಜಿನ ಫೋನ್ ನಂಬರು ಕೂಡ ಕೇಳುತ್ತೆ. ಸೊ ಕಾಲೇಜ್ ಫೋನ್ ನಂಬರ್ ಯಾರ್ದಾರು ಸೋರ್ಸಿಂದಿಲ್ಲ ಅಂದರೆ ಕಾಲೇಜ್ ಇದ್ದರೆ ಕಾಲೇಜಿಂದ ಹಾಕಿ. ಸೊ ನಿಮ್ಮ ಕಾಲೇಜ್ ಫೋನ್ ನಂಬರ್ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಾಂದರೆ ಕಾಲೇಜಲ್ಲಿ ಕೇಳಿ, ಕಾಲೇಜಲ್ಲಿ ಕೊಡ್ತಾರೆ. STD ನಂಬರ್ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ, ಕೊಡ್ತಾರೆ. ಲ್ಯಾಂಡ್ಲೈನ್ ನಂಬರ್ ಯಾವ್ದಾರು. ಆಮೇಲೆ ಪ್ರೀವಿಯಸ್ ಎಕ್ಸಾಮ್ ಅಂತ ಕೇಳುತ್ತೆ. ಪ್ರೀವಿಯಸ್ ಎಕ್ಸಾಮ್ ಬಂದುಬಿಟ್ಟು ನೀವೇನಾದರೂ ಈಗ ಫಸ್ಟ್ PUC ಇದ್ದರೆ 10th ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಕೆಂಡ್ PUC ಇದ್ದರೆ ಫಸ್ಟ್ PUC ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಅದೇ ರೀತಿ ನೀವೇನಾದ್ರು ಡಿಗ್ರಿ ಇವಾಗ ನೀವೇನಾದ್ರು ಫಸ್ಟ್ ಇಯರ್ ಡಿಗ್ರಿ ಇದ್ದರೆ PUC ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ಇವಾಗ ಏನಾದರೂ ನೀವು 5th ಸೆಮ್ ಇದ್ದರೆ ಪ್ರೀವಿಯಸ್ ಇಯರ್ ಯಾವುದಿರುತ್ತೆ ಸೊ ಅದನ್ನು ಆ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಸೆಮಿಸ್ಟರ್ ಕೇಳುತ್ತೆ. ಸೊ ಸೆಮಿಸ್ಟರ್ ಬಂದುಬಿಟ್ಟು ಓನ್ಲಿ ಡಿಗ್ರಿ ಅವ್ರಿಗೆ, ಇದು PUದವ್ರಿಗೆ ಅನ್ವಯ ಆಗಲ್ಲ. PUC ದವ್ರು ಜಸ್ಟ್ SSLC PUC ಏನು ಬರುತ್ತೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಮ್ ವೈಸ್ ಓನ್ಲಿ ಡಿಗ್ರಿ ಅವ್ರಿಗೆ ಆಗಿರೋದ್ರಿಂದ ನೀವೇನಾರು ಇವಾಗ 3rd ಸೆಮಿಸ್ಟರಲ್ಲಿದ್ದರೆ ಪ್ರೀವಿಯಸ್ ಇಯರ್ ಬಂದುಬಿಟ್ಟು 2nd ಸೆಮಿಸ್ಟರ್ ಆಗಿರುತ್ತೆ. ನೀವೇನಾದ್ರು ಫಸ್ಟ್ ಸೆಮಿಸ್ಟರ್ ಇದ್ದರೆ ಪ್ರೀವಿಯಸ್ ಇಯರ್ ಬಂದುಬಿಟ್ಟು ಸೆಕೆಂಡ್ ಇಯರ್ ಆಗಿರುತ್ತೆ. ಸೊ ಈ ರೀತಿ ನೀವು ಸೆಮಿಸ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ವೆರಿ ಸಿಂಪಲ್. ಪ್ರೀವಿಯಸ್ ಎಕ್ಸಾಮ್ ಬಂದುಬಿಟ್ಟು ನಿಮ್ದು ಯಾವ ಇಯರಲ್ಲಿದ್ದೀರಾ ಅದನ್ನು ಪ್ರೀವಿಯಸ್ ಇಯರ್ ಯಾವುದಿತ್ತು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಪ್ರೀವಿಯಸ್ ಸೆಮಿಸ್ಟರ್ ಬಂದುಬಿಟ್ಟು ನೀವು ಅಂದರೆ ಪ್ರೀವಿಯಸ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ, ಸೆಮ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ನಿಮ್ಗೆ ಅರ್ಥ ಆಗುತ್ತೆ. ಪ್ರೀವಿಯಸ್ ಅಂದರೆ ಈಗ ಹಿಂದಿನ ವರ್ಷದ್ದು. ಇವಾಗ ಹಿಂದಿನ ವರ್ಷ ಯಾವುದ್ರಲ್ಲಿ ಇದ್ರೆ ಪ್ರೆಸೆಂಟ್ ಬಿಟ್ಟು ಹಿಂದಿನ ವರ್ಷ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದು ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ, ಮತ್ತು ಪದೇ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಸೊ ಅದೇ ರೀತಿ ಬಂದುಬಿಟ್ಟು ಮತ್ತು ಪ್ರೀವಿಯಸ್ ಇಯರ್ ಕೂಡ ಕೇಳುತ್ತೆ. ಸೊ ಪ್ರೀವಿಯಸ್ ಇಯರ್ ಬಂದುಬಿಟ್ಟು ನೀವು
ಇವಾಗ ಪ್ರೀವಿಯಸ್ ಇಯರ್ ಫಸ್ಟ್ ಇಯರ್ ಇದ್ದರೆ ಸೆಕೆಂಡ್ ಇಯರ್ ಇದ್ದರೆ ಇದು ಕೇವಲ ಯಾರಿಗೆ ಡಿಗ್ರಿ ಸ್ಟೂಡೆಂಟ್ಗಳಿಗೆ PG ಸ್ಟೂಡೆಂಟ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ, ಇದು ಎಲ್ಲರಿಗೂ ಅನ್ವಯ ಆಗಲ್ಲ ಅಂತ ಹೇಳ್ತಿದ್ದೀನಿ. ಸೊ ಪ್ರೀವಿಯಸ್ ಇಯರ್ ಅಂತ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ಏನಂತಂದರೆ ಇವಾಗ ಟೋಟಲ್ ಮಾರ್ಕ್ಸ್ ಅಂದರೆ ಇವಾಗ ಟೋಟಲ್ ಮಾರ್ಕ್ಸ್ ಕೇಳಿಸುತ್ತೆ. ನೀವು ಫಸ್ಟ್ PUC ಆಗಿದ್ದರೆ SSLC ಮಾರ್ಕ್ಸ್ ಹಾಕಿ. ಸೊ ನೀವು SSLCದಲ್ಲಿ 625ಕ್ಕೆ ಎಷ್ಟು, ನೀವೇನಾದ್ರು ಸೆಕೆಂಡ್ PUC ಆಗಿದ್ದರೆ ಫಸ್ಟ್ PUCದ ಮಾರ್ಕ್ಸನ್ನು ಹಾಕಿ. ನೀವೇನಾದ್ರು ಇವಾಗ ಥರ್ಡ್ ಸೆಮ್ ಡಿಗ್ರಿ ಇದ್ದರೆ ಸೆಕೆಂಡ್ ಸೆಮ್ ರಿಸಲ್ಟ್ ಬರಲಿಲ್ಲ ಅಂದರೆ ಫಸ್ಟ್ ಸೆಮ್ಮಿಂದನೇ ಹಾಕಿ, ಓಕೆನಾ. ನೀವೇನಾದ್ರು ಫಿಫ್ತ್ ಸೆಮ್ ಇದ್ದರೆ ಫೋರ್ತ್ ಸೆಮ್ ರಿಸಲ್ಟ್ ಬರಲಿಲ್ಲ ಅಂದರೆ ಥರ್ಡ್ ಸೆಮ್ಮಿಂದ ಹಾಕಿ. ಸೊ ಈ ರೀತಿ ನೀವು ಒಟ್ಟಿನಲ್ಲಿ ಹಾಕಬೇಕಾಗಿರುತ್ತೆ. ನಿಮಗೇನು ಕಂಪಲ್ಸರಿಯಾಗಿ ನೀವು ಡಿಗ್ರಿದವ್ರಿಗೆ ಫಿಫ್ತ್ ಸೆಮ್ ಅಂದರೆ ಫೋರ್ತ್ ಸೆಮ್ ರಿಸಲ್ಟೇ ಹಾಕಬೇಕಂತೆಲ್ಲ, ಥರ್ಡ್ ಸೆಮ್ ರಿಸಲ್ಟ್ ಬಂದಿದ್ದರೆ ಥರ್ಡ್ ಸೆಮ್ಮಿಂದ ಹಾಕಿ, ಓಕೆನಾ. ಸೊ ಈ ರೀತಿ ನೀವು ಇಲ್ಲಿ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಎಷ್ಟಕ್ಕೆ ಎಷ್ಟು ಅಂತ. ಸೊ ನೀವು ಎಷ್ಟಕ್ಕೆ ಎಷ್ಟು ಅಂತ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ನೋಡ್ಬೋದು. ಇಲ್ಲಿ ಎರಡೂ ಕಡೆ ಮಾರ್ಕ್ಸ್ ಎಂಟ್ರಿ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಏನಿಲ್ಲ, ಜಸ್ಟ್ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಪರ್ಸೆಂಟೇಜ್ ತನ್ನಿಂದ ತಾನೇ ಆ್ಯಡ್ ಆಗಿಬಿಡುತ್ತೆ. ಸೊ ನೋ ಇಶ್ಯೂ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಕರೆಂಟ್ ಕೋರ್ಸ್ ಅಂತ ಕೇಳುತ್ತೆ. ಕರೆಂಟ್ ಕೋರ್ಸ್ ಬಂದುಬಿಟ್ಟು ಇವಾಗ ಪ್ರೆಸೆಂಟ್ ಯಾವ ಇಯರಲ್ಲಿ ಇದ್ದೀರಾ ನೀವು. ಪ್ರೀವಿಯಸ್ ಇಯರ್ ಅಲ್ಲ, ಪ್ರೆಸೆಂಟ್ ಇಯರ್ ಈಗ ಏನಾದ್ರು ನೀವು ಸೆಕೆಂಡ್ PUC ಇದ್ದರೆ ಸೆಕೆಂಡ್ PUC, ಫಸ್ಟ್ PUC ಇದ್ದರೆ ಫಸ್ಟ್ PUC, ಇಲ್ಲಾಂದರೆ ಡಿಗ್ರಿ ಸೆಕೆಂಡ್ ಇಯರ್ ಇದ್ದರೆ ಸೆಕೆಂಡ್ ಇಯರು ಯಾವ ರೀತಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಕೋರ್ಸ್ ಡ್ಯೂರೇಷನ್ ಡಿಗ್ರಿದವ್ರದ್ದು 3 ವರ್ಷ ಇರುತ್ತೆ, PUCದವ್ರದ್ದು 2 ವರ್ಷ ಇರ್ತದೆ. ಆಮೇಲೆ ಚಾಯ್ಸ್ ಯುವರ್ ಪ್ರಿಫರೆನ್ಸ್ ಬಂದುಬಿಟ್ಟು ರೆಗ್ಯುಲರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ರಿ. ಆ್ಯನ್ಯುವಲ್ ಫೀಸ್ ಬಂದುಬಿಟ್ಟು ಇಲ್ಲಿ ನಿಮ್ಮದು ಎಷ್ಟು ಫೀಸ್ ಇದೆ ಅಂದರೆ ಇವಾಗ ನೀವು ಡಿಗ್ರಿ ಇವಾಗ ಈ ಸೆಮಿಗೆ ಎಷ್ಟು ಫೀಸ್ ತುಂಬಿದ್ದೀರಾ ಅದನ್ನು ಹಾಕಿ. ನಿಮ್ಮ ಹತ್ರ ಫೀ ರಿಸಿಪ್ಟ್ ಇರಬೇಕಾಗಿರುತ್ತೆ. ಆಮೇಲೆ PUCದವ್ರದ್ದು ಎಷ್ಟಿದೆ ಅಷ್ಟನ್ನು ಹಾಕಿ, ಫೀಸ್ ತುಂಬಿದ್ದೀರಾ. ಆಮೇಲೆ ಕೋರ್ಸ್ ಸ್ಟಾರ್ಟೆಡ್ ಅಂದರೆ ಕಾಲೇಜ್ ಯಾವ ಮಂತಲ್ಲಿ ಸ್ಟಾರ್ಟ್ ಆಯ್ತು ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಡೇಟ್ ಯಾವ್ದಾರು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ರಿ, ಅದೇ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕಂತೆಲ್ಲ. ಇವಾಗ ಜೂನಲ್ಲಿ ಏನಾದ್ರು PUC ಸ್ಟಾರ್ಟ್ ಆದರೆ ಜೂನಲ್ಲಿ ಯಾವ್ದಾರು ಒಂದು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಡಿಗ್ರಿದವ್ರದ್ದು ಆಗಸ್ಟಲ್ಲಿ ಸ್ಟಾರ್ಟ್ ಆದರೆ ಆಗಸ್ಟಲ್ಲಿ ಯಾವ್ದಾರು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಇಲ್ಲಿ ಫೈನಲ್ ಎಕ್ಸಾಮ್ ಅಂದರೆ ಇವಾಗ PUCದವ್ರದ್ದು ಫಸ್ಟ್ PUCದವ್ರದ್ದು ಫೈನಲ್ ಎಕ್ಸಾಮ್ ಎಲ್ಲ ಮಾರ್ಚ್ನಲ್ಲಿ ನಡೆಯುತ್ತೆ. ಸೆಕೆಂಡ್ PUCದವ್ರದ್ದು ಮಾರ್ಚ್ನಲ್ಲಿ ನಡೆಯುತ್ತೆ. ಡಿಗ್ರಿದವ್ರದ್ದು ಫಸ್ಟ್ ಸೆಮ್ ಇದ್ದರೆ ಫಸ್ಟ್ ಸೆಮ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಆ ರೀತಿ ಯಾವ್ದಾರು ಒಂದು ಮಂತ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ರಿಕ್ವೈರ್ಡ್ ಇದು 19ನೇ ಕಾಲಮ್ ರಿಕ್ವೈರ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಪರ್ ಮಂತ್ ಅಂತ ಇದೆ ಅಲ್ವಾ. ಇಲ್ಲಿ PUCದವರು 1000 ಸೆಲೆಕ್ಟ್ ಮಾಡ್ಕೊಳ್ರಿ. 1000 ಅಂತ ಟೈಪ್ ಮಾಡಿ. ಆಮೇಲೆ ಡಿಗ್ರಿದವರು 1200, 1300 ಟೈಪ್ ಮಾಡ್ಕೊಳ್ಳಿ. ಆಮೇಲೆ PGದವರು 1500 ಮತ್ತು ಇಂಜಿನಿಯರಿಂಗ್ದವರೆಲ್ಲ 1800, 1900, 2000 ತನಕ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಅಂದರೆ ಅದ್ರ ಅರ್ಥ ಏನಂತಂದರೆ ನಿಮಗೆ ಮಂತ್ಲಿ ಎಷ್ಟು ಅಮೌಂಟ್ ಹಾಕಬೇಕು ಅಂತ ಅವ್ರು ಕೇಳ್ತಾರೆ. ಸೊ ನೀವು ಜಸ್ಟ್ PUCದವ್ರು 1000, ಉಳಿದವರೆಲ್ಲ ಎಷ್ಟು ಹಾಕೊಳ್ತೀರೋ ಅಷ್ಟು ನಿಮಗೆ ಬರುತ್ತೆ, ಓಕೆನಾ. PUCದವ್ರು ಮಾತ್ರ 1000 ಹಾಕೊಳ್ರಿ. ಡಿಗ್ರಿದವ್ರು 1200, 1300 ಹಾಕಿ. ಆಮೇಲೆ PGದವ್ರು 1500 ಹಾಕಿ. ಇಂಜಿನಿಯರಿಂಗ್ದವರೆಲ್ಲ 1800, 2000 ತನಕನೂ ಹಾಕಿ, ಓಕೆನಾ. ಅಂದರೆ ನಿಮಗೆ ಮಂತ್ಲಿ ಹಾಕ್ತಾರೆ. ಜಾಸ್ತಿ ನೀವು ಹಾಕ್ಲಿಕ್ಕೆ ಹೋಗಬೇಡಿ, ಕಡಿಮೆನೇ ಹಾಕಿ, ಓಕೆನಾ. ಮಂತ್ಲಿ ಹಾಕೋದಾಗಿರುತ್ತೆ ಅದು. ಆಮೇಲೆ ಯು ಹ್ಯಾವ್ ಅಪ್ಲೈಡ್ ಎನಿ ಅದರ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಆಮೇಲೆ 21ನೇದು ಕೂಡ ನೋ ಅಂತಲೇ ಕೊಡಿ, ಇದನ್ನು ಕೂಡ ನೋ ಅಂತಲೇ ಕೊಡಬೇಕು. 22ನೇದು ಕೂಡ ಅದನ್ನು ಕೂಡ ನೋ ಅಂತಲೇ ಕೊಡಿ, ಅದೇನು ಕೊಡೋ ಅವಶ್ಯಕತೆ ಎಸ್ ಅಂತ ಕೊಡಬೇಡಿ, ಅದನ್ನು ಕೂಡ ನೋ ಅಂತ ಕೊಡಿ. ಆಮೇಲೆ ಕರೆಂಟ್ ಸ್ಟೇ ಅಂತ ಕೇಳುತ್ತೆ, ನೀವು ಮನೆಯಿಂದ ಬರ್ತೀರಾ ಹಾಸ್ಟೆಲಿಂದ ಬರ್ತೀರಾ ಅಂತ ಕೇಳುತ್ತೆ. ನೀವೇನಾದರೂ ಮನೆಯಿಂದ ಬರ್ತಿದ್ರೆ ಹೋಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಹಾಸ್ಟೆಲ್ ಅಂತ ಅಂದರೆ ಹಾಸ್ಟೆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. PG ಅಂದರೆ PG ಸೆಲೆಕ್ಟ್ ಮಾಡ್ಕೊಳ್ರಿ. ಹಾಸ್ಟೆಲು PG ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಹಾಸ್ಟೆಲಿಂದ ಅಡ್ರೆಸ್ ಹಾಕಬೇಕಾಗಿರುತ್ತೆ. ಅಂದರೆ ಯಾವ ಲೊಕೇಶನಲ್ಲಿದೆ ನಿಮ್ಮ ಹಾಸ್ಟೆಲು ಅಂತ ಎಲ್ಲ ಕೇಳುತ್ತೆ. ಮತ್ತು ನಿಮಗೆ ಹಾಸ್ಟೆಲಲ್ಲಿ ಎಷ್ಟು ಊಟದ ಮೆಸ್ ಖರ್ಚು ಎಷ್ಟು ಬರುತ್ತೆ ಅಂತ ಎಲ್ಲ ಕೇಳುತ್ತೆ. ಸೊ ಅದನ್ನು ನೀವು ಹಾಕಬೇಕಿರುತ್ತೆ. ಇಲ್ಲಿ ನೋಡಿ ಹಾಸ್ಟೆಲ್ ಅಥವಾ PG ಅಡ್ರೆಸ್ ಕೇಳ್ತಿದೆ, ನೀವಿಲ್ಲಿ ಅಡ್ರೆಸ್ನ ಹಾಕ್ಬೇಕು ಎಲ್ಲಿದ್ದೀರಾ ಅಲ್ಲಿ. ಕೆಳಗಡೆ ಎಷ್ಟು ಖರ್ಚಾಗುತ್ತೆ ಅಲ್ಲಿ ಮೆಸ್ಸಿನ ಅಂತ ಕೇಳುತ್ತೆ. ಎಕ್ಸಾಂಪಲ್ ಒಂದು 550, 700, 850 ಹಾಕಿ. ಆಮೇಲೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಬಟನ್ ಇದೆ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇವಾಗ ನೋಡಿ ಈ ರೀತಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಪೇರೆಂಟ್ ಡೀಟೇಲ್ಸು, ಇಲ್ಲಿ ಪೇರೆಂಟ್ ಡೀಟೇಲ್ಸ್ನ ಫಿಲಪ್ ಮಾಡೋದಿರುತ್ತೆ. ಸೊ ಇಲ್ಲಿ ನೇಮ್ ಕೇಳುತ್ತೆ, ಇಲ್ಲಿ ಫಾದರ್ ನೇಮ್ನ ಹಾಕಿ, ಇಲ್ಲ ಮದರ್ ನೇಮ್ನ ಹಾಕಿ. ಸೊ ಯಾರ್ದು ಹಾಕ್ತೀರಾ ರಿಲೇಷನಲ್ಲಿ ಮದರ್ ಅಥವಾ ಫಾದರ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇವಾಗ ಮೇಲ್ ಹಾಕಿರೋರು ನಿಮ್ಗೆ ಏನಾಗಬೇಕಂದ್ರೆ ಫಾದರ್ ಅಂದರೆ ಫಾದರ್ ಸೆಲೆಕ್ಟ್ ಮಾಡ್ಕೊಳ್ರಿ. ಫಾದರ್ ಫೋನ್ ನಂಬರ್ ಕೇಳುತ್ತೆ, ಮನೆಯಲ್ಲಿರೋ ಯಾವ್ದಾದ್ರು ಒಂದು ಫೋನ್ ನಂಬರ್ನ ಹಾಕಿ. ಅದೇ ರೀತಿ ಇಮೇಲ್ ID ಕೂಡ ಕೇಳುತ್ತೆ. ಇಮೇಲ್ ID ಹಾಕಬೇಕಂತ ಏನು ಕಂಪಲ್ಸರಿ ಇಲ್ಲ, ಇಮೇಲ್ IDನ ಬಿಟ್ಟಿಡಿ, ಓಕೆನಾ. ಅದೇನು ಹಾಕಬೇಕಂತ ಕಂಪಲ್ಸರಿ ಇಲ್ಲ. ಅಲ್ಟರ್ನೇಟ್ ನಂಬರ್ ಹಾಕಬೇಕನ್ನೋದೇನಿಲ್ಲ. ಆಮೇಲೆ ಆಕ್ಯುಪೇಷನ್ ಕೇಳುತ್ತೆ, ಅಂದರೆ ಮನೆಯಲ್ಲಿ ತಂದೆ ತಾಯಿ ಏನು ಕೆಲಸ ಮಾಡ್ತಾರಂತ. ಸೊ ನೀವು ಅದರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕೂಲಿ ಅಂತ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಈ ರೀತಿ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದರ್ಸ್ನ ಓಕೆ ಅಂತ ಕೊಡಿ. ಆಮೇಲೆ ಕೆಳಗಡೆ ಪ್ಲೀಸ್ ಟೈಪ್ ಅಂತ ಬರುತ್ತೆ, ಇಲ್ಲಿ ಕೂಲಿ ಅಂತ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಕೂಲಿ ಕೆಲಸ ಮಾಡ್ತಾರಂತ. ಆಮೇಲೆ ಇಲ್ಲಿ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಕೇಳುತ್ತೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟು ಇನ್ಕಮ್ ಇದೆ ಅಲ್ವೋ ಅಷ್ಟನ್ನೇ ಟೈಪ್ ಮಾಡಿ. ಆಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ, ಓಕೆನಾ. ಸೇವ್ ಆ್ಯಂಡ್ ಬಟನ್ ಮೇಲೆ ನೆಕ್ಸ್ಟ್ ಈ ರೀತಿ ಸೇವ್ ಆ್ಯಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಬರುತ್ತೆ. ಆಮೇಲೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಫಿಲಪ್ ಮಾಡೋದಾಗಿರುತ್ತೆ.
ಫಸ್ಟಿಗೆ IFSC ಕೋಡ್ ಕೇಳುತ್ತೆ. ಸೊ ನೀವು ಬ್ಯಾಂಕಿಂದ IFSC ಕೋಡ್ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಬ್ಯಾಂಕ್ ಹೆಸರು, ಬ್ಯಾಂಕ್ ಅಡ್ರೆಸ್ ಎಲ್ಲ ತನ್ನಿಂತಾನೇ ಬರುತ್ತೆ. ಅದೇ ರೀತಿ ಅಕೌಂಟ್ ನಂಬರು ಕೂಡ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ. ಸೊ ಅಕೌಂಟ್ ನಂಬರು IFSC ಕೋಡ್ ಎಲ್ಲ ಸರಿಯಾಗಿ ಹಾಕಿ, ಅಕೌಂಟ್ ನಂಬರ್ ಮಾತ್ರ ಮಿಸ್ ಮಾಡಬೇಡಿ. ಅದೇ ರೀತಿ IFSC ಕೋಡ್ ಕೂಡ ಮಿಸ್ ಮಾಡಬೇಡಿ. IFSC ಕೋಡ್ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಎಲ್ಲ ಫಿಲಪ್ ಆಗುತ್ತೆ. ಅಕೌಂಟ್ ನಂಬರ್ನ ಒಂದು 2-3 ಸಲ ಸರಿ ನೋಡಿಕೊಂಡು ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಕೆಳಗಡೆ ಅದೇ ರೀತಿ ಆ ಬ್ಯಾಂಕ್ ಪಾಸ್ಬುಕ್ನ ಒಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಬ್ಯಾಂಕ್ ಪಾಸ್ಬುಕ್ನ ಸ್ಕ್ಯಾನ್ ಮಾಡಿ ಇಲ್ಲಿ ಚೂಸ್ ಫಾರ್ PDF-ನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದಮೇಲೆ ಸಬ್ಮಿಟ್ ಬಟನ್ ಕೆಳಗಡೆ ಬರುತ್ತೆ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಕೊಟ್ಟ ತಕ್ಷಣ ಇವಾಗ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ನೀವು ಏನು ಹಾಕಿದ್ದೀರಲ್ವ ಅದೆಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಹಾಕಿರೋ ಡೀಟೇಲ್ಸ್ ಎಲ್ಲ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ. ಏನಾದರೂ ರಾಂಗ್ ಇದ್ದರೆ ಕೆಳಗಡೆ ಎಡಿಟ್ ಬಟನ್ ಇದೆ, ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸಲ ಎಡಿಟ್ ಮಾಡ್ಕೊಳ್ಳಿ. ಎಲ್ಲ ಸರಿ ಇದ್ದರೆ ನೀವು ಡೈರೆಕ್ಟಾಗಿ ಸಬ್ಮಿಟ್ ಮಾಡ್ಬೋದು. ಸೊ ಇವಾಗ ನಾನು ಹಾಕಿರೋದು ಎಲ್ಲ ಸರಿ ಇದೆ ಅಂತ ನನಗೆ ಗೊತ್ತಾಯಿತು. ಸೊ ನಾನು ಎಲ್ಲ ಸರಿ ಇರೋದಕ್ಕೆ ಸಬ್ಮಿಟ್ ಮಾಡ್ತೀನಿ. ಇಲ್ಲಿ ನೋಡಿ ಕೆಳಗಡೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ಫರ್ಮ್ ಆಗಿ ಸಬ್ಮಿಟ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟ ತಕ್ಷಣ ಸಬ್ಮಿಟ್ ಕಂಪ್ಲೀಟ್ ಅಂತ ಬರುತ್ತೆ. ನೋಡಿ ಈ ರೀತಿ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಬರುತ್ತೆ. ಆಮೇಲೆ ಕ್ಲೋಸ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಾಗ ಇಲ್ಲಿ ನೋಡಿ ಈ ರೀತಿ ಎಲ್ಲ ನಿಮ್ದೆಲ್ಲ ಕಾಣಿಸುತ್ತೆ. ಇಲ್ಲಿ ಸ್ಟೇಟಸ್ ಅಂತ ಇದೆ ನೋಡಿ, ಲಾಸ್ಟಲ್ಲಿ ಸೆಕೆಂಡ್ ಒನ್ ಸ್ಟೇಟಸಲ್ಲಿ ಇನ್ ರಿವ್ಯೂ ಅಂತ ಇದೆ. ಸೊ ಈ ಇನ್ ರಿವ್ಯೂ ಅಂದರೆ ನಾವು ಹಾಕಿರೋ ಅಪ್ಲಿಕೇಶನು ಜಿಂದಾಲ್ ಡಿಪಾರ್ಟ್ಮೆಂಟಿಗೆ ಹೋಗಿರುತ್ತೆ. ಅವರು ಎಲ್ಲ ನಾವು ಹಾಕಿರೋ ಸರಿ ಇದೆ ಎಲ್ಲ ನೋಡಿ, ಸರಿ ಇದೆ ಅಂದರೆ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟ ತಕ್ಷಣ ನಾವು ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಇವಾಗ ಇಲ್ಲಿ ಇನ್ ರಿವ್ಯೂ ಇದ್ದಲ್ಲಿ ಅವ್ರು ಏನಾದ್ರು ಅಪ್ರೂವಲ್ ಮಾಡಿದ್ರೆ ಏನು ಬರುತ್ತೆ ಅಂತಲೂ ಕೂಡ ಕಾಣಿಸ್ತೀನಿ ನಾನು. ಸೊ ಅದಕ್ಕೆ 1 ಡೇ ಇಲ್ಲ 2 ಡೇಸ್ ವೇಟ್ ಮಾಡಿ ಅವ್ರು ಅಪ್ರೂವಲ್ ಮಾಡೋವರೆಗೂ. ಸೊ ಅವ್ರು ಅಪ್ರೂವಲ್ ಮಾಡಾದಮೇಲೆ ಮತ್ತೆ ಇದೇ ರೀತಿ ಲಾಗಿನ್ ಆಗಿ ID ಪಾಸ್ವರ್ಡ್ ಮೂಲಕ ಲಾಗಿನ್ ಆದಮೇಲೆ ನೀವು ಸ್ಟೇಟಸ್ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಏನು ಬರುತ್ತೆ ಅಂತ ಕಾಣಿಸ್ತೀನಿ ನೋಡಿ. ಸೊ ಇವಾಗ ನಾನು 1 ಡೇ ಬಿಟ್ಟು ಚೆಕ್ ಮಾಡಿದ್ರಿಂದ ನಂದು ಯಾವ ರೀತಿ ಬಂದಿದೆ ಅಂತಲೂ ಕೂಡ ನಿಮಗೆ ಲೈವಲ್ಲೇ ಶೋ ಮಾಡ್ತೀನಿ. ಇವಾಗ ನಂದು ಸೆಲೆಕ್ಟ್ ಆಗಿದೆ. ಸೊ ಸೆಲೆಕ್ಟ್ ಆದ ತಕ್ಷಣ ಅಲ್ಲಿ ಸ್ಟೇಟಸ್ನಲ್ಲಿ ಇನ್ ರಿವ್ಯೂ ಇದ್ದಿದ್ದು ಹೋಗಿಬಿಟ್ಟು ಯಾವ ರೀತಿ ಬಂದಿದೆ ಅನ್ನೋದು ಸ್ವಲ್ಪ ಕಾಣಿಸ್ತೀನಿ ನೋಡಿ. ಇವಾಗ ಓಪನ್ ಮಾಡ್ತೀನಿ ನೋಡಿ. ಓಪನ್ ಮಾಡಿದ ತಕ್ಷಣ ಸ್ಟೇಟಸ್ನಲ್ಲಿ ಯಾವ ರೀತಿ ಬರಬೇಕಂತ ಅಂದರೆ ನಿಮ್ಮದು ಕೂಡ ನೀವು ಸೆಲೆಕ್ಟ್ ಆಗಿದ್ರೆ ಇಲ್ಲಿ ನೋಡಿ ಸ್ಟೇಟಸ್ನಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬಂತು. ಸೊ ಈ ರೀತಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರಬೇಕು. ಈ ರೀತಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂದರೆ ಅವ್ರು ಅಪ್ರೂವಲ್ ಮಾಡಿದ್ದಾರೆ, ಇವಾಗ ನಾವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಂತ. ಸೊ ಅದಕ್ಕೆ ಪಕ್ಕದಲ್ಲಿರೋ ಆ್ಯಕ್ಷನ್ ಬಟನ್ ಕೆಳಗೆ ಒಂದು PDF ಬಟನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ ಆ್ಯಕ್ಷನ್ ಬಟನ್ ಅಂತ ಇದೆ ಲಾಸ್ಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಇವಾಗ ನಾನು ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಇದೆ ನೋಡಿ ಆ್ಯಕ್ಷನ್ ಬಟನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಓಪನ್ ಆಗುತ್ತೆ. PDF-ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ PDF ಓಪನ್ ಆಗಿಲ್ಲ ಅಂದರೆ ಈ ರೀತಿ ಓಪನ್ ಆಗುತ್ತೆ. ಸೊ ನಮಗೆ PDF ಬೇಕಾಗಿರುತ್ತೆ ಅಪ್ಲೋಡ್ ಮಾಡಲಿಕ್ಕೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಬೇಕಿದ್ರೆ ನಿಮಗೆ ಡೌನ್ಲೋಡ್ PDF ಅಂತ ಇಲ್ಲಿ ನೋಡಿ ಡೌನ್ಲೋಡ್ PDF ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನಿಮ್ಮದು PDF ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆಗಿರೋ PDF ಇಲ್ಲಿ ಕೀಪ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ PDF ಡೌನ್ಲೋಡ್ ಆಗುತ್ತೆ. ಸೊ PDF ಡೌನ್ಲೋಡ್ ಆದಮೇಲೆ ಈ ರೀತಿ ಎಲ್ಲ ಪ್ರಿಂಟ್ ಬರುತ್ತೆ. ಇದನ್ನು ಒಂದು ಕಾಪಿ ಜೆರಾಕ್ಸ್ ಮಾಡ್ಕೊಳ್ಳಿ. ಜೆರಾಕ್ಸ್ ಮಾಡಾದ್ಮೇಲೆ ನೀವು ಇದನ್ನು ಯಾವ ರೀತಿ ಫಿಲಪ್ ಮಾಡಬೇಕಂದ್ರೆ ಜಸ್ಟ್ ಒಂದು ಫೋಟೋ ಇಲ್ಲಿ ಅಟ್ಯಾಚ್ ಕೇಳುತ್ತೆ, ಫೋಟೋ ಅಟ್ಯಾಚ್ ಮಾಡಿ ಅದ್ರ ಮೇಲೆ ಪ್ರಿನ್ಸಿಪಲ್ ಸೀಲ್ ಸಿಗ್ನೇಚರ್ ಹಾಕಿಸಿ. ಪೂರ್ತಿ ಫೋಟೋ ಮೇಲೆ ಬೇಡ, ಅರ್ಧ ಹಾಕಿಸಿ. ಆಮೇಲೆ ಕೆಳಗಡೆ ಮತ್ತೆ ಸೆಕೆಂಡ್ ಫಾರ್ಮ್ ಅಂತ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಕೆಳಗಡೆ ಫಾರ್ಮ್ ಬರುತ್ತೆ. ಇದನ್ನೆಲ್ಲ ಜೆರಾಕ್ಸ್ ತೊಗೊಳ್ಳಿ. ಸಿಗ್ನೇಚರ್ ನಿಮ್ಮದು ಮತ್ತು ನಿಮ್ಮ ತಂದೆ ತಾಯಿದು ಸಿಗ್ನೇಚರು ಒಂದು ಫಾರ್ಮಲ್ಲಿ ಹಾಕೋದಿರುತ್ತೆ, ಅದನ್ನು ನೀವು ಹಾಕಿ. ಆಮೇಲೆ ಇನ್ನೊಂದು ಫಾರ್ಮಲ್ಲಿ ಇಲ್ಲಿ ಪ್ರಿನ್ಸಿಪಲ್ ಇದನ್ನು ಫಿಲಪ್ ಮಾಡಿ ಸೀಲ್ ಸಿಗ್ನೇಚರ್ ಹಾಕ್ಕೊಡ್ತಾರೆ. ಸೊ ನೀವು ಪ್ರಿನ್ಸಿಪಲ್ಗೆ ಶಾಲೆಯಲ್ಲಿ ಹೋಗಿ ಕೊಟ್ಟು ಅವರೇ ಅದನ್ನು ಫಿಲಪ್ ಮಾಡಿ ಸೀಲ್ ಸಿಗ್ನೇಚರ್ ಕೂಡ ಹಾಕ್ಕೊಡ್ತಾರೆ. ಸೀಲ್ ಸಿಗ್ನೇಚರ್ ಕಂಪಲ್ಸರಿ ಇರುತ್ತೆ. ಮತ್ತು ಇಲ್ಲಿ ಅನೆಕ್ಸರಿ 4 ಅಂತ ಇರುತ್ತೆ, ಇದನ್ನು ಕೂಡ ಪ್ರಿನ್ಸಿಪಲ್ ಫಿಲಪ್ ಮಾಡಿ ಸೀಲ್ ಸಿಗ್ನೇಚರ್ ಹಾಕೋದಿರುತ್ತೆ, ಅದನ್ನು ಕೂಡ ಸೀಲ್ ಸಿಗ್ನೇಚರ್ನ ಹಾಕಿಸಿ. ಆಮೇಲೆ ಅನೆಕ್ಸರಿ 7A ಅಂತ ಇರುತ್ತೆ, ಅದನ್ನು ಕೂಡ ಶಾಲೆಯಲ್ಲೇ ಫಿಲಪ್ ಮಾಡ್ತಾರೆ ಪ್ರಿನ್ಸಿಪಲ್, ಅದನ್ನು ಕೂಡ ಅವ್ರು ಕೊಡಿ. ಸೊ ಅಂದರೆ ಇದನ್ನು ನೀವು ಈ PDF-ನ ಜೆರಾಕ್ಸ್ ಮಾಡಿ ತೊಗೊಂಡೋಗ್ಬೇಕು ಶಾಲೆಯಲ್ಲಿ, ಅವ್ರು ಫಿಲಪ್ ಮಾಡ್ಕೊಳ್ತಾರೆ. ಫಿಲಪ್ ಮಾಡಿಕೊಟ್ಟ ಮೇಲೆ ನಾವು ಇದನ್ನು ತೊಗೊಂಡು ಬಂದು ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಅಪ್ಲೋಡ್ ಮಾಡಬೇಕಂದ್ರೆ ಇದನ್ನು ನಾವು ಪ್ರಿಂಟ್ ತೊಗೊಂಡೋಗಿ ಶಾಲೆಯಲ್ಲೆಲ್ಲ ಫಿಲಪ್ ಮಾಡಿಕೊಂಡು ಸೀಲ್ ಸಿಗ್ನೇಚರು ಎಲ್ಲ ಹಾಕಿ ನಮ್ಮ ಸಹಿ ತಂದೆ ತಾಯಿ ಸಹಿ ಹಾಕಿ ನಾವು ಬಂದು ಅದನ್ನು ಮತ್ತೆ ಸ್ಕ್ಯಾನ್ ಮಾಡಿ ಮೊಬೈಲ್ನಲ್ಲಿ PDF ಮಾಡ್ಕೊಳ್ಬೇಕು. ಸೊ PDF ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಇವಾಗ ನಾನು ನೀವು PDF ಮಾಡಿದ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ PDF ಮಾಡಾದಮೇಲೆ ಇಲ್ಲಿ ನೋಡಿ ಮತ್ತೆ ಆ್ಯಕ್ಷನ್ ಬಟನ್ ಕೆಳಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಈ ರೀತಿ ಅಪ್ಲೋಡ್ ಕೇಳುತ್ತೆ. ಸೊ ಫಸ್ಟ್ ಒನ್ನು ಅಪ್ಲಿಕೇಶನ್ ಫಾರ್ಮ್ ಅಂತ ಕೇಳಿದೆ. ಅಪ್ಲಿಕೇಶನ್ ಫಾರ್ಮ್ ಅಂದರೆ ಇವಾಗ ನಾವು ಏನು PDF ಡೌನ್ಲೋಡ್ ಮಾಡ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಸ್ಕ್ಯಾನ್ ಮಾಡಿದ್ದೀವಲ್ವ, ಶಾಲೆಯಿಂದ ಬರೆದು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಇಲ್ಲಿ ಎಲ್ಲ ಪೇಜಸ್ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ, ಓಕೆನಾ. ಚೂಸ್ ಫೈಲಲ್ಲಿ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಆ PDF-ನ ಅಪ್ಲೋಡ್ ಮಾಡಿ. ಆಮೇಲೆ ಅನೆಕ್ಸರಿ 7A ಅಂತ ಬರುತ್ತೆ. ಸೊ ಇವಾಗ ನಮ್ದು PDF-ನಲ್ಲಿ ಒಂದು 7A ಅಂತ ಒಂದು ಇರುತ್ತೆ, ಅದನ್ನು ಸಪ್ರೇಟಾಗಿ ಇಲ್ಲಿ ಅಪ್ಲೋಡ್ ಮಾಡಿ, ಓಕೆನಾ. ಸಪ್ರೇಟಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. 10th ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ, 10th ಮಾರ್ಕ್ಸ್ ಶೀಟ್ನ ಅಪ್ಲೋಡ್ ಮಾಡಿ.
ಲೇಟೆಸ್ಟ್ ಎಕ್ಸಾಮ್ ಮಾರ್ಕ್ ಶೀಟ್ ಕೇಳುತ್ತೆ. ಡಿಗ್ರಿ ಅವ್ರಿಗೆ ಸೆಮ್ ಮಾರ್ಕ್ ಶೀಟ್ನ ಅಪ್ಲೋಡ್ ಮಾಡಿ. ನೀವು ಪಿ ಯುದವರಾಗಿದ್ದರೆ 10th ಮತ್ತು ಫಸ್ಟ್ ಪಿ ಯು ಸಿದು ಈ ರೀತಿ ಅಪ್ಲೋಡ್ ಮಾಡೋದಿರುತ್ತೆ. ಡೇಟ್ ಆಫ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ. ಅನಕ್ಸರಿ 4 ಕೂಡ ನಿಮ್ಮ ಹತ್ರ PDF ಆಲ್ರೆಡಿ ಇರುತ್ತೆ, ಅದರಲ್ಲೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಪ್ರೇಟಾಗಿ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. ಬ್ಯಾಂಕ್ ಪಾಸ್ಬುಕ್ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀರ, ಅದೇನು ಬೇಡ. ಆಮೇಲೆ ಅನಕ್ಸರಿ 11 ಕೂಡ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ. ಅದೆಲ್ಲ ಆದಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ನೀವೆಲ್ಲ ಸಬ್ಮಿಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈ ರೀತಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಇವಾಗ ನೋಡಿ ನಾವು ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಅಂತ ಸ್ಟೇಟಸ್ ಕಾಣಿಸ್ತಿದೆ. ಸೊ ಇವಾಗ ಸಬ್ಮಿಟ್ ಮಾಡಿದ್ದೀವಲ್ಲ, ಈ ರೀತಿ ಬರುತ್ತೆ. ಸೊ ಇಷ್ಟು ಸಿಂಪಲ್ಲಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಈ ರೀತಿ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ಸೊ ಅಪ್ಲಿಕೇಶನ್ ಹಾಕಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಂತಾನು ಕೂಡ ನಾನು ಇವಾಗ ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ಇವಾಗ ನೀವು ಹೇಗಿದ್ರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಾಯಿತು. ಸೊ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂತ ಕೇಳ್ಬೋದು. ಸೊ ಸಬ್ಮಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನೂ ಇರಲ್ಲ, ಡೈರೆಕ್ಟ್ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಸೊ ಸ್ವಲ್ಪ ವೇಟ್ ಮಾಡಬೇಕು, ಒಂದೇ ಸಲ ಬರಲ್ಲ. ಸೊ ಅವರು ಅದನ್ನೆಲ್ಲ ಇವಾಗ ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಸೊ ಅದನ್ನೆಲ್ಲ ಇನ್ನೊಂದು ಸಲ ವೆರಿಫೈ ಮಾಡಿಬಿಟ್ಟು ನಿಮಗೆ ಮಂತ್ಲಿ ಅಮೌಂಟ್ನ ಹಾಕ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು ಅಲ್ಲಿ ಅಮೌಂಟ್ ಎಷ್ಟು ಬೇಕು ಅಂತ ಅಲ್ಲಿ ಟೈಪ್ ಮಾಡಿ ಅಂತ ಅವ್ರು ಕೇಳಿದಾಗ ಸ್ವಲ್ಪ ಕಡಿಮೆ ಅಮೌಂಟ್ನ ಹಾಕಿ. ಅಂದರೆ ಕೆಲವೊಬ್ಬರೆಲ್ಲ ಏನು ಹಾಕ್ತೀರಾ 5,000 2,500 ಬೇಡ, 1,200 1,300 1,500. ಇಂಜಿನಿಯರಿಂಗ್ ಕೋರ್ಸ್ ಅವರೆಲ್ಲ 1,800 9,000 2,000 ತನಕ ಹಾಕುವ 1,900 2,000 ತನಕ ಹಾಕ್ಬೋದು. PUCದವರು ಡಿಗ್ರಿದವರೆಲ್ಲ 1,200 1,500 ಹಾಕ್ಕೊಳ್ರಿ. ಯಾಕಂದರೆ ಅದು ನಿಮಗೆ ಮಂತ್ಲಿ ಹಾಕ್ತಾರೆ. ಮಂತ್ಲಿ 1,000 ಅಂದರೂ ಕೂಡ ಒಂದು ವರ್ಷಕ್ಕೆ 12,000 ಆಗುತ್ತೆ. ಸೊ ಒಳ್ಳೆ ಸ್ಕಾಲರ್ಶಿಪ್ಪು, ಯಾರೂ ಮಿಸ್ ಮಾಡಬೇಡಿ, ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಿದ್ದೀನಿ. ಅಷ್ಟೇ ಅಲ್ಲದೆ ಇಷ್ಟೆಲ್ಲ ನಾನು ವಿಸ್ತಾರವಾಗಿ ಕ್ಲಿಯರಿಫಿಕೇಷನ್ ಆಗಿ ತಿಳಿಸ್ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಏನಕ್ಕಂತಂದರೆ ನಾನು ಹಾಕೋ ಹೊಸ ವಿಡಿಯೋ ಎಲ್ಲ ನಿಮಗೆ ಬಂದೇ ಬರುತ್ತೆ. ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.